ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮರೇ, ನೀವು ಏನು ತಲೆ ಕೆಡಿಸ್ಕೊಬೇಡಿ. ಅಳಿಯಂದ್ರು ಸರಿಯಾದ ದಾರಿಲೇ ಹೋಯ್ತಾವ್ರೆ. ಈ ವಿಷಯದಾಗೆ ನೀವು ಏನು ಆತಂಕ ಪಟ್ಕೋಬೇಡಿ. ನಿಮ್ಮ ಮನೆಗೆ ಒಳ್ಳೆ ಹುಡುಗಿನೇ ಸೊಸೆಯಾಗಿ ಬರ್ತಾಳೆ. ಹೌದಾ ಪುಟ್ಟಕ್ಕ? ನೀನ್ ಹೇಳ್ತಿರೋದೆಲ್ಲ ದಿಟ್ವೆ. ಯಾಕಮ್ಮರೆ, ನನ್ನ ಮಾತ್ಮೇಕೆ ನಿಮಗೆ ನಂಬಿಕೆ ಬರ್ತಾ ಇಲ್ವಾ? ಅಯ್ಯಯ್ಯ, ನಿನ್ನಲ್ದೆ ಇನ್ಯಾನ ನಂಬ್ಲಿ ಪುಟ್ಟಕ್ಕ? ಅದಕ್ಕೆ ಅಲ್ವೇ ನನ್ನ ಮಗನ ಮ್ಯಾಕೆ ನಿಗಾ ಇಡು ಅಂತ ನಿನ್ಗೆ ಹೇಳಿದ್ದು. ಅಯ್ಯೋ ಅಮ್ಮವ್ರೆ, ನಾವು ಅವನ ಮೇಲೆ ನಿಗಾ ಇಡೋಷ್ಟು ಹುಡುಗಾಟದ ಹುಡುಗ ಅಲ್ಲ. ಅವ್ನಿಗೆ ಇವನ್ ಮಾಡಬೇಕು, ಇವನ್ ಮಾಡಬಾರ್ದು, ಯಾವ ದಾರಿಯಾಗಿ ಹೋಗ್ಬೇಕು, ಯಾವ ದಾರಿ ಅಲ್ಲ ಅನ್ನೋದು ಎಲ್ಲ ಗೊತ್ತಾಯ್ತದೆ. ಅಷ್ಟು ಪ್ರಜ್ಞೆ ಐತೆ ಅವನಿಗೆ. ಯೋನು, ನನ್ನ ಮಗನ ಮ್ಯಾಕೆ ನನಗಿಂತ ನೀನೇ ಸ್ಯಾನೆ ನಂಬಿಕೆ ಮಾಡಿದ್ವಿ. ಅದನ್ನ ಅವನು ಉಳಿಸ್ಕೊಂಡು ಹೋದ್ರೆ ಆಟೆ ಸಾಕು. ಇಲ್ಲಿವರೆಗೂ ಉಳಿಸ್ಕೊಂಡವನೆ, ಮುಂದಕ್ಕೂ ಉಳಿಸ್ಕೊಂಡಾನೆ. ಕಂಟಿ ನಿಂತವ ಅದು ಯಾವ ಹುಡುಗಿ ಅಂತೀಯೋ ನಾನು ಹೇಳದ್ನ ಪುಟ್ಟಕ್ಕ? ಹೇಳವ್ರೆ, ಆದರೆ ಯಾರಿಗೂ ಹೇಳ್ಬಾರ್ದು ಅಂತ ನಂತವ ಮಾತು ತಕ್ಕಂಡವ್ರೆ. ಮಾತು ಹೆಂಗೆ ಮುರಿಯೋದು? ನೀನು ಮಾಡಿದ್ರೆ ಹಿಂಗೆ ಹೇಳ್ತೀಯ, ಅವ್ನು ನೋಡಿದ್ರೆ ಅದೇನೋ ಸರ್ಪ್ರೈಜು ಅಂತೆಲ್ಲ ಹೇಳ್ತಾನೆ. ನಾನೇ ನೋಡ್ತೀನಿ ಇದೆಲ್ಲ ಎಲ್ಲಿಗೆ ಮುಟ್ತೈತೆ ಅಂತ. ಎಲ್ಲ ಒಳ್ಳೇದಾಯ್ತದೆ, ನೀವು ಏನು ತಲೆ ಕೆಡಿಸ್ಕೋಬೇಡಿ, ನಿಶ್ಚಿಂತೆಯಾಗಿರಿ. ಆದ್ರೂ ಈ ಆಳಾದ ಮನಸ್ಸಿಗೆ ಒಂದು ಕುತೂಹಲ ಅಂತ ಇರ್ತೈತಲ್ಲ ಪುಟ್ಟಕ್ಕ. ನನ್ನ ಮಗ ಲಗ್ನ ಆಗ ಹುಡುಗಿ ಹೆಂಗವಳೆ, ಏನ್ ಮಾಡ್ತಾಳೆ ಅಂತೆಲ್ಲ ತಿಳ್ಕೋಬೇಕು ಅಂತ ಬೈಕ್ ಆಯ್ತೈತೆ. ನಿಮಗೆ ತಿಳಿಸ್ದೆ ಅಳಿಯಂದ್ರು ಏನು ಮಾಡಕ್ಕಿಲ್ಲ, ಆಯ್ತಾ? ಈ ಸಂದರ್ಭದಾಗೆ ನಾನು ಒಂದು ಮಾತು ಮಾತ್ರ ಹೇಳಬಲ್ಲೆ. ನಿಮ್ಮ ಮನೆಗೆ ಸೊಸೆಯಾಗಿ ಬರೋವಂಥ ಹುಡುಗಿ ಇವನು ಗುಣಗಳಿರ್ಬೇಕೋ ಎಲ್ಲ ಗುಣಗಳಿರೋಳೆ ಸೊಸೆಯಾಗಿ ಬರ್ತಾಳೆ. ಇವನು ನಿನ್ನ ಬಾಯಿ ಅರ್ಕೆ ನನಗೆ ನನ್ನ ಮಗ ಒಂದು ಒಳ್ಳೆ ಹುಡುಗಿನ ಹುಡ್ಕೊಂಡ್ರೆ ಆಟೆ ಸಾಕು ಪುಟ್ಟಕ್ಕ. ಎಲ್ಲ ಆಯ್ತದೆ, ನೋಡ್ತಾ ಇರಿ, ಶೀಘ್ರದಲ್ಲೇ ಮದುವೆ ಕೆಲಸ ಎಲ್ಲ ಶುರುವಾಯ್ತದೆ. ನೀನು ಹೇಳದ್ಮ್ಯಾಕೆ ಈಗ ನನ್ನ ಮನ್ಸಿನ ಭಾರ ಕಡಿಮೆ ಆಯ್ತು ಮಾಡು. ಇನ್ನು ಮ್ಯಾಕೆ ಏನೂ ಭಾರ ಇರಕ್ಕಿಲ್ಲ. ಮಗನು ಸೊಸೆನೂ ಮನೆ ತುಂಬಿಸ್ಕೊಳಕ್ಕೆ ತಯಾರು ಮಾಡ್ಕೊಳ್ಳಿ. ಅಂತ ಗಳಿಗೆಗೋಸ್ಕರನೇ ತುದಿಗಾಲಲ್ಲಿ ಕಾಯ್ತೀವಿ ಪುಟ್ಟಕ್ಕ. ಈ ಜೀವಕ್ಕೆ ಅದೊಂದು ಬಿಟ್ರೆ ಬೇರೆ ಇನ್ನೇನು ಆಸೆನೂ ಇಲ್ಲ. ಅಮ್ಮರೇ, ಸಿರಿ ನಂಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ, ಇನ್ನೂ ಮಾಡೇ ಇಲ್ಲ. ಮಾಡ್ಬೋದೇನೋ? ಆಯ್ತಾಯ್ತು. ಅತ್ತೆ ಅಳಿಯ ಸ್ಯಾನೆ ಬಿಜಿ ಆಗಿದ್ದೀರಾ, ಇರ್ಲಿ. ಮೊದಲು ಏನು ಇಸಿ ಅಂತ ಅಂತವ ಕೇಳು, ನಾನು ನಿಂತವ ಆಮ್ಯಾಕೆ ಮಾತಾಡ್ತೀನಿ. ಆಯ್ತು, ಫೋನ್ ಮಾಡ್ಗನೆ. ಒಟ್ನಾಗ ನನ್ನ ಮಗ ಮನ್ಸು ಬದಲಾಯಿಸಿದ್ನಲ್ಲ, ನನ್ಗೆ ಆಟ ಸಾಕು. ಅಯ್ಯೋನಪ್ಪ, ಅಪ್ಪ ಅದು ನಿಂದ ಹೊಸಿ ಎಲ್ಪ್ ಆಗ್ಬೇಕಾಗಿತ್ತು. ಸಾಯನೆ ಏನು ಹೇಳು? ಅದು ನಮ್ಮೋರ್ ಹೃದಯದ ಮಿಡ್ತಾನ ಕೇಳಬೇಕು ಅನ್ಸೈತವ. ನಾನು ಬಂದ ಕೂಡಲೇ ನಮ್ಮ ಸ್ನೇಹ ಹೃದಯದ ಬಡ್ತನ ಕೇಳಿಸ್ಕೊಂಡೆ ಸಿರಿ. ಎಷ್ಟು ಸಂತೋಷ ಆಯ್ತು ಗೊತ್ತಾ? ಹೌದಾ? ಅಯ್ಯೋ, ನನಗೆ ಭಾಗ್ಯ ಇಲ್ಲವ. ನೀನು ಹೆಂಗೆ ಕೇಳಿಸ್ಕೊಳಕಾಯ್ತದೆ? ಅವ ನನಗೂ ಕೇಳಿಸ್ಕೋಬೇಕಂತ ಆಸೆ ಆಯ್ತೈತೆ. ಅದ್ರಾಗ ನೀವು ಹೇಳೋದ್ ಮ್ಯಾಕೆ ಆ ಆಸೆ ಇನ್ನೂ ಜಾಸ್ತಿ ಆಯ್ತೈತೆ. ಗನ ಮಾಡಿ ಸಹಾಯ ಮಾಡವ. ಅಯ್ಯೋ ಶಿವನೇ, ನಾನು ಹೆಂಗೆ ಸಹಾಯ ಮಾಡೋಕ್ಕಾಯ್ತದೆ ಇದಕ್ಕೆ? ಅಪ್ಪ ನೀವೇನೋ ಮಾಡಲೇಬೇಕು. ನನ್ನಿಂದ ತಾನೇ ನಿನ್ನ ಮಗಳ ಎದೆ ಬಿಡುತ್ತೆ ಕೇಳಿದ್ದು. ಈಗ ನನಗೆ ಸಹಾಯ ಮಾಡಿಲ್ಲ ಅಂದ್ರೆ ಹಂಗೆ? ಸರಿ ಸರಿ ಆಯಿತು, ಒಂದು ಕೆಲಸ ಮಾಡು, ಎಲ್ಲರೂ ಮಲಕ್ಕೊಂಡು ಮ್ಯಾಕೆ ಫೋನ್ ಮಾಡು, ಆಗ ಅವಳು ಎದೆ ಬಡ್ತನ ಕೇಳಿಸ್ತೀನಿ. ಹಾಂ, ಹೆಂಗೆ ಕೇಳಿಸ್ತೇವ? ನೀ ಫೋನ್ ತಗೊಂಡೋಗಿ ಅವಳು ಎದೆ ತಕ್ಕಿ ಇಡ್ತೀನಿ. ಅವ ಫೋನಾಗೆಲ್ಲ ಕೇಳ್ಸಕ್ಕಿಲ್ಲ. ಹಾಂ, ಮತ್ತೆ ಹೆಂಗೆ ಮಾಡೋದು? ಅವ
ಈ ಫೋನಾಗಿನೆಲ್ಲ ಏನು ಬೇಡ, ನಾನು ನೇರವಾಗಿ ಅಲ್ಲಿಗೆ ಬರ್ತಾ ಇದೀನಿ. ಅಯ್ಯೋ ಮಾಡಿ ನಮ್ಮ ಹೃದಯ ಬಡತನ ಕೇಳಲೇಬೇಕು, ನೀನ್ ಕೇಳಿಸ್ಲೇಬೇಕು. ಹಂಗಲ್ಲ ಕಣ, ಅರ್ಥ ಮಾಡ್ಕೋಬೇಕು ನೀನು. ನಂಗೆ ಅದೆಲ್ಲ ಗೊತ್ತಿಲ್ಲವಾ, ನಮ್ ಬರ್ತಾ ಇದೀನಿ, ನೀನ್ ಕೇಳಿಸ್ತಾ ಇದ್ಯಾ ಆಟಯ. ಅಯ್ಯೋ 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 ಲೇ. ಅಯ್ಯೋ ಇದೇನಿದು, ಈ ಹುಡುಗ ಹಿಂಗೆ ಹೇಳ್ಬಿಡ್ತಲ್ಲ. ಒಳ್ಳೆ ಪೀಕ್ಲಾಟಕ್ಕೆ ಬಂತು. ಇವಳು ಎದೆ ಪಡ್ತವ, ಹೆಂಗೆ ಅವನಿಗೆ ಕೇಳಿಸೋದು? ಅಬ್ಬೋ ಅಬ್ಬಾ ಅವ 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 ಇಲ್ಲಿ ಕಿಟಕಿ ಕಿಟಕಿ. ಏನಪ್ಪ ನೀನು, ಏನೋ ಮಾತು ಹೇಳ್ತಿದ್ಯ ಅಂದ್ರೆ ಆಗ್ಲೇ ಬಂದೇ ಬಿಡೋದೆ. ಅವ ನಮ್ಮ ಹೃದಯ ಬಡ್ತ ಕೇಳ್ಬೇಕಂತ ಹೇಳಿದ್ನಲ್ಲವ, ಅದಕ್ಕೆ ಸೊರತ್ನ ಬರೋದೆ. ಒತ್ತು ಭೂಮಿಗೆ ತಿರುತಿಗಲ್ಲವ. ಏ ನೀನ್ ಏನೋ ಹೇಳಪ್ಪ, ನೀನ್ ಹೇಳ್ದಂಗೆಲ್ಲ ಕೇಳಕ್ ಹಾಕಿಲ್ಲ. ಅಪ್ಪ ಪ್ಲೀಸ್ ಅವು, ನಂಬ್ಕೊಂಬಂದಿರೋ ಮಗನ ಈಟೊತ್ನಾಗೆ ಹೋಗೋ ಅನ್ನೋದು ಸರಿನಾ? ಸರಿ, ಒತ್ತು ಭೂಮಿಗಲ್ವೇ, ನಿಂಗಲ್ವಲ್ಲ. ಅವ ತಮಾಷೆ ಮಾಡ್ಬೇಡವ, ನಮ್ಮ ಹೃದಯದ ಬಡಿತ ಕೇಳಿಲ್ಲ ಅಂದ್ರೆ ನಂಗೆ ನಿದ್ದೆನೆ ಬರಕಿಲ್ಲ. ಆ ಹುಡುಗಿ ಸಿಗ್ನಿಲ್ಲ ಅಂದ್ರೆ ಮನಕತ್ತಿದ್ದ ತಾನೆ. ಈಗ ಸಿಕ್ಕವ್ರಲ್ಲ, ಸಿಕ್ಕವಳೆ ಅಂದ್ಬಿಟ್ಟು ಈಗಲೇ ಹೃದಯದ ಬಡಿತ ಕೇಳ್ಬೇಕ? ಆಗಕ್ಕಿಲ್ಲ. ಅವ 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 ಕಾಲಕ್ಕೆ ಬೀಳ್ತೀನವ. ಅವ ಇಲ್ಲ ಅನ್ಬೇಡವ, ಈಗ ನನ್ನ ಹೃದಯದ ಬಡಿತ ಕೇಳಿಲ್ಲ ಅಂದ್ರೆ ನಾನು ಸತ್ತೇ ಹೋಯ್ತೀನಿ. ಅಯ್ಯೋ ಐ ಬಿಡ್ತು ಅನ್ನೋ. ಹೇಳು ಹೇಳು, ಮ್ಯಾಕೇಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.